students, welcome back to our class. In this class we have to continue this chapter, the extension of the British rule. In this class today we have to mainly discuss about Anglo-Sikh wars and Dalhousie and his important policy, the doctrine of lapse. Now let's understand about Anglo-Sikh wars. Firstly, we have to understand about Ranjit Singh. He was born in the year 1780 and his father was Sardar Maha Singh. He was headed of Sukar Chakya Mizal. ಮಿಝಲ್ ಅಂತ ಅಂದರೆ ಒಕ್ಕೂಟ. ಸಿಕ್ಕರ ಟೋಟಲಿ 12 ಮಿಝಲ್ ಅಂದರೆ ಒಕ್ಕೂಟಗಳಲ್ಲಿ ಒಂದಾದಂತಹ ಮುಖ್ಯವಾಗಿ ಸುಕರ್ ಚಾಕ್ಯ ಮಿಝಲ್. ಈ ಒಂದು ಮಿಝಲ್ನ ಸರ್ದಾರ್ ಮಹಾ ಸಿಂಗ್ ನಾಯಕನಾಗಿರ್ತಾನೆ. ಬಟ್ ರಂಜಿತ್ ಸಿಂಗ್ ಹಿ ಲಾಸ್ಟ್ ಹಿಸ್ ಫಾದರ್ ಅಟ್ ದ ಏಜ್ ಆಫ್ 10. ಜಸ್ಟ್ 10ನೇ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾನೆ. ಆಫ್ಟರ್ ದ್ಯಾಟ್ he offered his service to Shah Zaman of Kabul. ಆ್ಯಕ್ಚುಲಿ ತನ್ನ ತಂದೆಯನ್ನು ಕಳೆದುಕೊಂಡ ನಂತರ ರಂಜಿತ್ ಸಿಂಗನು ಒಂದು ಸಣ್ಣ ಪ್ರದೇಶದ ಒಕ್ಕೂಟದ ನಾಯಕನಾಗಿರ್ತಾನೆ. ಆ ಸಂದರ್ಭದಲ್ಲಿ ಕಾಬೂಲಿನಿಂದ ಜಮಾನ್ ಶಾ ಈತ ಭಾರತದ ಮೇಲೆ ದಂಡೆತ್ತಿ ಬರುತ್ತಾನೆ. ಆ ಸಂದರ್ಭದಲ್ಲಿ ರಂಜಿತ್ ಸಿಂಗನು ಶಾ ಜಮಾನ್ ಈತನನ್ನು ಒಂದು ಸಣ್ಣ ಸೇವೆಯನ್ನು ಸಲ್ಲಿಸುತ್ತಾನೆ. ಆ ಕಾರಣಕ್ಕಾಗಿ ಶಾ ಜಮಾನ್ ಮೇಡ್ ಹಿಮ್ ದ ಗವರ್ನರ್ ಆಫ್ ಲಾಹೋರ್. ಲಾಹೋರ್ಗೆ ಒಂದು ರಾಜ್ಯಪಾಲನಾಗಿ ನೇಮಕ ಮಾಡಿ ಆ್ಯಂಡ್ ಹಿ ಗೇವ್ ಹಿಮ್ ಟೈಟಲ್ ರಾಜ. ಶಾ ಜಮಾನ್ ಈತನು ರಂಜಿತ್ ಸಿಂಗನಿಗೆ ರಾಜ ಎಂಬ ಬಿರುದನ್ನು ಕೂಡ ನೀಡುತ್ತಾನೆ. ಆಫ್ಟರ್ ದ್ಯಾಟ್ ರಂಜಿತ್ ಮೇನ್ ಏಮ್ಡ್ ಅಚೀವಿಂಗ್ ಪವರ್ ಓವರ್ ಆಲ್ ದ ಸಿಕ್ಸ್. ಈ ಸಿಕ್ಕರ ಒಂದು ಎಲ್ಲ ಪವರನ್ನು ಅಚೀವ್ ಮಾಡಬೇಕು ಅನ್ನೋದು ರಂಜಿತ್ ಸಿಂಗನ ಮಹದಾಸೆ ಆಗಿರುತ್ತೆ. ಜಸ್ಟ್ ಆ ವಯಸ್ಸಿನಲ್ಲಿ ಅವನು 19 ಇಯರ್ಸ್ ಆಗಿರ್ತಾನೆ. ಆಫ್ಟರ್ ದ್ಯಾಟ್ ಸಿಕ್ಕರ ಸಮುದಾಯದ ಮೇಲೆಲ್ಲ ಸಂಪೂರ್ಣ ಪರಮಾಧಿಕಾರವನ್ನು ಪಡೆಯೋದಷ್ಟೇ ಅಲ್ಲದೆ ಅವನ ಪರಮ ಧ್ಯೇಯ ಪವರ್ಫುಲ್ ಸಿಕ್ಕನ್ನು ಮಾಡಬೇಕು ಅನ್ನುವಂಥದ್ದು ಅವನ ಒಂದು ಸ್ಟ್ರಾಂಗ್ ಡಿಸಿಷನ್ ಆಗಿತ್ತು. ದೆನ್ ಹಿ ಟುಕ್ ಕಂಟ್ರೋಲ್ ಸಿಕ್ ಮಿಝಲ್ಸ್ ಟು ದ ವೆಸ್ಟ್ ಆಫ್ ಸಟ್ಲೇಜ್. ಸಟ್ಲೇಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಇಡೀ ಪಂಜಾಬಿನಲ್ಲಿ ತನ್ನದೇ ಒಂದು ಸ್ವಂತ ರಾಜ್ಯವನ್ನು ಸ್ಥಾಪಿಸಿದನು. ದೆನ್ ಹಿ ಎಂಟರ್ಡ್ ಇನ್ ಟು ಅ ಟ್ರೆಟಿ ಆಫ್ ಫ್ರೆಂಡ್ಶಿಪ್ ವಿತ್ ದ ಬ್ರಿಟಿಷ್ ಇನ್ ದ ಇಯರ್ 1809 at Amritsar. Then he organized his own army on the line of European armies. ಯುರೋಪಿಯನ್ ಮಾದರಿಯಲ್ಲೇ ಒಂದು ಸೈನ್ಯವನ್ನು ಸಂಘಟಿಸಿ ತರಬೇತಿಯನ್ನು ಕೊಡಿಸಿಕೊಳ್ಳುತ್ತಾನೆ. ದೆನ್ ದ ಆರ್ಮಿ ಆಫ್ ರಂಜಿತ್ ಸಿಂಗ್ ವಾಸ್ ದ ಬೆಸ್ಟ್ ಅಮಾಂಗ್ ಆಲ್ ದ ಇಂಡಿಯನ್ ರೂಲರ್ಸ್ ಆಫ್ ದ್ಯಾಟ್ ಟೈಮ್. ಸೊ he was successful in protecting his state from the British by not having enmity with the British. ಇವನ ಸೈನ್ಯವು ಕೇವಲ ಸಿಕ್ಕರಿಗಷ್ಟೇ ಸೀಮಿತಗೊಂಡಿರದೆ ಗೂರ್ಖಾಗಳು, ಬಿಹಾರಿಗಳು, ಪಠಾಣರು, ಮುಸಲ್ಮಾನರಿಂದ ಕೂಡಿತ್ತು. ಆ್ಯಂಡ್ ಲಾಹೋರ್ನಲ್ಲಿ ಪಿರಂಗಿಗಳನ್ನ ತಯಾರಿಸಲು ಅಂತಲೇ ಇವನು ಒಂದು ಕಾರ್ಖಾನೆಯನ್ನು ಕೂಡ ಮಾಡಿರ್ತಾನೆ. ಅಂದಿನಿಂದ ಆ ಕಾಲದಲ್ಲಿ ಭಾರತೀಯ ರಾಜರ ಸೈನ್ಯಗಳಲ್ಲಿಯೇ ರಂಜಿತ್ ಸಿಂಗನ ಸೈನ್ಯ ತುಂಬ ಅತ್ಯುತ್ತಮವಾಗಿತ್ತು. ಆ್ಯಂಡ್ ಒಂದು ಜಾತ್ಯತೀತ ಮನೋಭಾವದವನಾಗಿದ್ದ ಈತನು. ಆ್ಯಂಡ್ ಉದಾರ ಹೃದಯಿಯೂ ಆದಂಥ ರಂಜಿತ್ ಸಿಂಗನು ಸಿಖ್ ಗುರುಗಳ ಅಷ್ಟೇ ಅಲ್ಲದೆ ಹಿಂದೂ, ಮುಸಲ್ಮಾನ್ ಎಲ್ಲರ ಗುರುಗಳನ್ನ ಕೂಡ ಇವನು ಪೋಷಿಸುತ್ತಿದ್ದನು. ಹೀಗೆ ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿದ್ದರು. ಬಟ್ ಬ್ರಿಟಿಷರನ್ನು ಯಾವುದೇ ರೀತಿಯಲ್ಲೂ ಎದುರು ಹಾಕಿಕೊಳ್ಳದೆ ರಂಜಿತ್ ಸಿಂಗನು ಇಡೀ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ ವಾಂಟೆಡ್ ಅ ಸ್ಟ್ರಾಂಗ್ ಬಫರ್ ಸ್ಟೇಟ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಇನ್ವೇಷನ್ಸ್ ಫ್ರಮ್ ದ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ಅದೇ ರೀತಿ ಬ್ರಿಟಿಷರು ಅಂದರೆ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ ಈ ಸೈಡಿಂದ ಯಾವುದೇ ದಾಳಿಗಳನ್ನು ತಡೆಯಲು ರಂಜಿತ್ ಸಿಂಗ್ ಅಂತಹ ಒಂದು ರಾಜ್ಯದಂತಹ ರಕ್ಷಣಾ ರಾಜ್ಯವೊಂದು ಅವರಿಗೆ ಅವಶ್ಯಕತೆ ಇತ್ತು. ಬಟ್
Ranjit Singh founded a independent Sikh state and he ruled independent king up to his death in the year 1839. Now let's understand what were the main reasons for Anglo-Sikh wars. The main reason was for Anglo-Sikh wars, a political anarchy broke out in Punjab after the death of King Ranjit Singh in the year 1839 ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಇಡೀ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆಯನ್ನು ತಲೆ ಎತ್ತುತ್ತದೆ. ಇದೇ ಸಂದರ್ಭದಲ್ಲಿ ಬ್ರಿಟಿಷರು attempted to invade Punjab by violating the Treaty of Friendship. 1809 ಈ ಒಂದು ಇಯರ್ನಲ್ಲಿ ನಿರಂತರ ಮೈತ್ರಿ ಒಪ್ಪಂದ ಮೀನ್ಸ್ ದ ಟ್ರೆಟಿ ಆಫ್ ಫ್ರೆಂಡ್ಶಿಪ್ ಈ ಒಪ್ಪಂದವನ್ನು ಬ್ರಿಟಿಷರು ರಣಜಿತ್ ಸಿಂಗ್ ಜೊತೆ ಮಾಡಿಕೊಂಡಿದ್ದರು. ಬಟ್ ಆಫ್ಟರ್ ಹಿಸ್ ಡೆತ್ ಬ್ರಿಟಿಷರು ಹೇಗಾದರೂ ಮಾಡಿ ಪಂಜಾಬ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ಕಾರಣದಿಂದ ಪಂಜಾಬ್ ಮೇಲೆ ದಂಡೆತ್ತಿ ಬರುತ್ತಾರೆ. ಬಟ್ ಟ್ರೆಟಿ ಆಫ್ ಫ್ರೆಂಡ್ಶಿಪ್ನ ಉಲ್ಲಂಘಿಸಿ ಇಡೀ ಪಂಜಾಬ್ನ ಆಕ್ರಮಿಸಿಕೊಳ್ಳಲು ಬ್ರಿಟಿಷರು ಮಾಡುವಂತಹ ಸಂಚನ್ನು ಇಡೀ ಪಂಜಾಬ್ ಸೈನ್ಯ ಒಪ್ಪಿಕೊಳ್ಳುವುದಿಲ್ಲ. ಸೊ ಅ ವಾರ್ ಬ್ರೋಕ್ ಔಟ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಪಂಜಾಬ್ ಇನ್ ದ ಇಯರ್ ಡಿಸೆಂಬರ್ 1845 ರಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಗುತ್ತದೆ. ಬಿಕಾಸ್ the dangerous from outside force, the Hindus, Sikhs and Muslims got together to defeat the British. ವಿದೇಶಿಯರಿಂದ ಅಂದರೆ ಬ್ರಿಟಿಷರಿಂದ ಅಪಾಯವನ್ನು ಅರಿತು ಹಿಂದೂ, ಮುಸಲ್ಮಾನ್ ಮತ್ತು ಸಿಖ್ಖರು ಎಲ್ಲರೂ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧರಾಗುತ್ತಾರೆ. ಫೈನಲಿ ದ ಸಿಖ್ ಹ್ಯಾಡ್ ಟು ಅಕ್ಸೆಪ್ಟೆಡ್ ಡಿಫೀಟ್ ಡ್ಯೂ ಟು ಫ್ಯೂ ಟ್ರೇಟರ್ ಲೀಡರ್ಸ್. ಅಂದರೆ ಕೆಲವು ದೇಶದ್ರೋಹಿ ನಾಯಕರಿಂದ ಇವರು ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆಫ್ಟರ್ ದಟ್ ದೇ ಸೈನ್ಡ್ ಅ ಹ್ಯುಮಿಲಿಯೇಟಿಂಗ್ ಅಂದರೆ ಒಂದು ಅವಮಾನಕರ ಒಪ್ಪಂದಕ್ಕೆ ಸಹಿ ಮಾಡಬೇಕಾಗುತ್ತೆ, ಲಾಹೋರ್ ಅಗ್ರಿಮೆಂಟ್. ಇನ್ ದ ಇಯರ್ 1846 ಇವರು ಈ ಒಪ್ಪಂದಕ್ಕೆ ಸಹಿಯನ್ನು ಮಾಡುತ್ತಾರೆ. ನೌ ಲೆಟ್ಸ್ ಸಿ ಎಫೆಕ್ಟ್ಸ್. The British resident became the de facto ruler of Punjab. ಲಾಹೋರ್ ಅಗ್ರಿಮೆಂಟ್ನ ನಂತರ ಬ್ರಿಟಿಷ್ ರೆಸಿಡೆಂಟನು ಇಡೀ ಪಂಜಾಬಿನ ನಿಜವಾದ ಆಡಳಿತಗಾರನಾಗುತ್ತಾನೆ. ಹೀಗೆ ಲೈಕ್ ದಿಸ್ ಪಂಜಾಬ್ ಬಿಕೇಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಹೀಗೆ ಇಡೀ ಪಂಜಾಬ್ ಬ್ರಿಟಿಷರ ಒಂದು ಆಶ್ರಿತ ರಾಜ್ಯವಾಗುತ್ತದೆ. ಆಫ್ಟರ್ ದ್ಯಾಟ್ the Sikh strongly opposed the British, mainly to rule Punjab directly. in the year 1848 ರಲ್ಲಿ ಇಡೀ ಪಂಜಾಬಿನ ಮೇಲೆ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಮಾಡಲು ಸಿದ್ಧರಾಗುತ್ತಾರೆ. ಇದನ್ನು ತಿಳಿದ ಇಡೀ ಪಂಜಾಬ್ ಸೈನ್ಯವು ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಾರೆ. ಈ ಇಡೀ ಅಪೋಸಿಷನ್ಸ್ ವರ್ ಲೆಡ್ ಬೈ ದ ಟೂ ಇಂಪಾರ್ಟೆಂಟ್ ಪರ್ಸನ್ಸ್, Chattar Singh Atariwala in Lahore and Mulraj in Multan. ಇವರಿಬ್ಬರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಮುಂದುವರಿಯುತ್ತದೆ ಇನ್ನು ಮುಲ್ತಾನ್ ಮತ್ತು ಲಾಹೋರ್ ಈ ಎರಡು ಸ್ಥಳಗಳಲ್ಲಿ. ಆಫ್ಟರ್ ದ್ಯಾಟ್ ಅಗೇನ್ ದ ಪೀಪಲ್ ಆಫ್ ಪಂಜಾಬ್ ವರ್ ಡಿಫಿಟೆಡ್ ಬೈ ದ ಬ್ರಿಟಿಷ್. ಸೊ ಫೈನಲಿ ದ ಲಾರ್ಡ್ ಡಾಲ್ಹೌಸಿ ಮರ್ಜ್ಡ್ ದ ಪಂಜಾಬ್ ವಿತ್ ದ ಬ್ರಿಟಿಷ್ ಎಂಪೈರ್. ಇದೇ ಚಾನ್ಸನ್ನು ಬಳಸಿಕೊಂಡು ಲಾರ್ಡ್ ಡಾಲ್ಹೌಸಿಯು ಇಡೀ ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾನೆ. ಬಟ್ ಫೈನಲಿ ಪಂಜಾಬ್ ಇಡೀ ಸೈನ್ಯವು ಸೋಲು ಒಪ್ಪಿಕೊಳ್ಳಬೇಕಾಗುತ್ತದೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಲಾರ್ಡ್ ಡಾಲ್ಹೌಸಿ ಆ್ಯಂಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ. ದ ಲಾರ್ಡ್ ಡಾಲ್ಹೌಸಿ ಅರೈವ್ಡ್ ಇಂಡಿಯಾ as the Governor General of India in 1848 and his main intention was he attempted to integrate the Indian princely states with the British Empire.
1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಡಾಲ್ ಹೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾನೆ. ಆ್ಯಂಡ್ ಯು ಆಲ್ರೆಡಿ ನೋ ದ್ಯಾಟ್ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅವನ ಒಂದು ಬ್ಲೂ ವಾಟರ್ ಪಾಲಿಸಿ, ನೆಕ್ಸ್ಟ್ ದ ಡಾಕ್ಟ್ರಿನ್ ಆಫ್ ಸಬ್ಸಿಡಿಯೇರಿಯನ್ಸ್ ಪಾಲಿಸಿ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ವೆಲ್ಲೆಸ್ಲಿ, ದೆನ್ ರಾಬರ್ಟ್ ಕ್ಲೈವ್ನ ಡ್ಯುಯಲ್ ಗೌರ್ಮೆಂಟ್, ಈ ಎಲ್ಲ ಪಾಲಿಸಿ ಬ್ರಿಟಿಷರು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಅವರ ಒಂದು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಿಕೊಳ್ಳಲು ಆ್ಯಂಡ್ ಗಟ್ಟಿಯಾಗಿ ಭಾರತದಲ್ಲಿ ನೆಲೆಯೂರಲು ಆ್ಯಂಡ್ ದೇಶದ ಇಡೀ ಸಂಪತ್ತನ್ನು ದೋಚಿಕೊಂಡು ಹೋಗಲು, ಹಾಗೆಯೇ ಡಾಲ್ಹೌಸಿ ಕೂಡ ತಮ್ಮ ಒಂದು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಿಕೊಳ್ಳಲು ಕೆಲವು ಮುಖ್ಯವಾದಂತಹ ಭಾರತದ ಸಂಸ್ಥಾನಗಳಲ್ಲೂ ಈ ಒಂದು ಪಾಲಿಸಿಯನ್ನು ಜಾರಿಗೆ ತರುವುದರ ಮೂಲಕ ಇಡೀ ಈ ಸಂಸ್ಥಾನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕಾಗಿ ಬಂದಾಗ ಭಾರತದಲ್ಲಿ ಇದ್ದಂತಹ ಎಲ್ಲ ಸ್ಥಿತಿಗಳ ಬಗ್ಗೆ, ಇಲ್ಲಿದ್ದಂತಹ ಕಂಡೀಷನ್ಸ್ಗಳ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಆ್ಯಂಡ್ ಯಾರ ರಾಜ್ಯರು ತಮಗೆ ಮಕ್ಕಳಿಲ್ಲದಂತಹ ಕಾರಣಕ್ಕಾಗಿ ದತ್ತುಪುತ್ರರನ್ನು ತೆಗೆದುಕೊಂಡು ಸಾಮ್ರಾಜ್ಯವನ್ನು ಮಾಡುತ್ತಿದ್ದರೋ ಆ ಎಲ್ಲ ಸಾಮ್ರಾಜ್ಯವನ್ನು, ಪ್ರಾಂತ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕಾಗಿ ಲಾರ್ಡ್ ಡಾಲ್ಹೌಸಿಯು ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುವಂತಹ ನೀತಿಯನ್ನು ಜಾರಿಗೆ ತರುತ್ತಾನೆ. ಸೊ ಹಿ ಅಡಾಪ್ಟೆಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಬಿಕಾಸ್ ದ ಅಡಾಪ್ಟೆಡ್ ಚಿಲ್ಡ್ರನ್ ಆಫ್ ಇಂಡಿಯನ್ ಕಿಂಗ್ಸ್ ವರ್ ರೆಫ್ಯೂಸ್ಡ್ ಆಫ್ ದೇರ್ ರೈಟ್ ಟು ಥ್ರೋನ್. ಸೊ ಏನು ಒಂದು ಡಾಲ್ಹೌಸಿಯು ತನ್ನ ಒಂದು ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದನೋ ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿಕೊಳ್ಳುತ್ತಾನೆ. ಆ್ಯಂಡ್ ಈ ನೀತಿಯ ಪ್ರಕಾರ ಏನೆಲ್ಲ ಕಂಡೀಷನ್ಸ್ಗಳಿದ್ದು ಅಂತ ನೋಡೋಣ. ಅಕಾರ್ಡಿಂಗ್ ಟು ದಿಸ್ ಪಾಲಿಸಿ, ಇಫ್ ಎನಿ ಇಂಡಿಯನ್ ರೂಲರ್ ಡೈಡ್ childless, his adopted children had no legal right over the throne. So the such state merged with the British Empire. ಈ ಒಂದು ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದಂತಹ ಪುತ್ರರಿಗೆ ಉತ್ತರಾಧಿಕಾರತ್ವದ ಹಕ್ಕು ಇರುತ್ತಿರಲಿಲ್ಲ. ಸೊ ಅಂತಹ ರಾಜ್ಯಗಳನ್ನು ಬ್ರಿಟಿಷರು ಈಸಿಯಾಗಿ ತಮ್ಮ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು. Now let's see which are the princely states came under this doctrine of lapse policy. Firstly, Satara, then Nagpur, after that Sambalpur, Udaipur, Jhansi, then Jaipur. These all the princely states came under the British control through this policy. As a Governor General, Lord Dalhousie knew the conditions of these states, so he used this policy as a political weapon. ಈ ಎಲ್ಲ ರಾಜ್ಯಗಳ ಎಲ್ಲ ರಾಜರಿಗೂ ಮಕ್ಕಳಿಲ್ಲದಿರೋದನ್ನು ಮೊದಲೇ ಲಾರ್ಡ್ ಡಾಲ್ಹೌಸಿಗೆ ತಿಳಿದಿತ್ತು. ಸೊ ಆ ಕಾರಣಕ್ಕಾಗಿ ಈ ನೀತಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಈ ಎಲ್ಲ ಪ್ರಾಂತ್ಯಗಳಲ್ಲಿ ಜಾರಿಗೆ ತರುತ್ತಾನೆ. ಈ ಮೂಲಕ ಈ ಎಲ್ಲ ಪ್ರದೇಶಗಳು ಈಸಿಯಾಗಿ ತನ್ನ ವಶಕ್ಕೆ ತೆಗೆದುಕೊಂಡು ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿಕೊಳ್ಳುತ್ತಾರೆ. ವಿತ್ ದ ಸಿವಿಯರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪಾಲಿಸಿ, not only the princely families, even ordinary people also very sympathetic to these kings rebelled against the British East India Company. ಬಿಕಾಸ್ ಡಾಲ್ಹೌಸಿ ಯಾವುದೇ ತಡೆ ಇಲ್ಲದಂತೆ ರಾಜ್ಯ ಆಕ್ರಮಣದಿಂದ ಭಾರತೀಯ ರಾಜರು ಅಷ್ಟೇ ಅಲ್ಲ, ಅವರ ಬಗೆಗೆ ತುಂಬ ಸಹಾನುಭೂತಿಯುಳ್ಳಂತಹ ಸಾಮಾನ್ಯ ಜನವರ್ಗವು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಸಿದ್ಧರಾಗುತ್ತಾರೆ. ಆ್ಯಂಡ್ ದೇರ್ ಲವ್ ಫಾರ್ ದೇರ್ ಕಿಂಗ್ಸ್ ಆ್ಯಂಡ್ ಸೆನ್ಸ್ ಆಫ್ ಲಾಯಲ್ಟಿ ಫಿಲ್ಡ್ ದಿಸ್ ರೆಬಿಲಿಯನ್. ಸೊ ಫರ್ದರ್ ದಿಸ್ ಫೈನಲಿ ರಿಸಲ್ಟೆಡ್ ಇನ್ ದ ಸಿಪಾಯಿ ಮ್ಯೂಟಿನಿ ಆಫ್ 1857. ಸೊ ಈ ಎಲ್ಲ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷರ ಒಂದು ಪ್ರಭುತ್ವದ ವಿರುದ್ಧ ಈ ಸಾಮಾನ್ಯ ಜನರೆಲ್ಲರೂ ರೆಬಿಲಿಯನನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೇ ನಾವು 1857ರ ಸಿಪಾಯಿ ದಂಗೆಯ ಒಂದು ಸ್ಫೋಟಗೊಂಡಿದ್ದನ್ನು ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಈ ಒಂದು ಸಿಪಾಯಿ ಮ್ಯೂಟಿನಿ ಬಗ್ಗೆ ತಿಳಿದುಕೊಳ್ಳೋಣ.
Now let's understand some difficult words. Firstly, anarchy. Anarchy means misrule or disorder. ಇದನ್ನ ನಾವು ಅರಾಜಕತೆ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಪಾಯಿಂಟ್, ಇನ್ವೇಡ್. ಇನ್ವೇಡ್ ಅಂತ ಅಂದರೆ ಆಕ್ಯುಪೈ ಆರ್ ಕ್ಯಾಪ್ಚರ್, ಆಕ್ರಮಣ ಮಾಡ್ಕೊಳ್ಳೋದು ಇಲ್ಲ ದಾಳಿ ಮಾಡುವಂಥದ್ದು. ಆ್ಯಂಡ್ ಥರ್ಡ್ ಒನ್, ಅಸ್ಟ್ ವೈಲ್ ಕಿಂಗ್ ಅಂದರೆ ಪ್ರೀವಿಯಸ್, ಅಂದರೆ ಹಿಂದಿನ ಹಳೆಯ ರಾಜರನ್ನು ನಾವು ಅಸ್ಟ್ ವೈಲ್ ಕಿಂಗ್ ಅಂತ ಕರೆಯುತ್ತೇವೆ. ದೆನ್ ಟ್ರೇಟರ್ ಲೀಡರ್ಸ್ ಅಂದರೆ ದೇಶದ್ರೋಹಿ ನಾಯಕರು. ಆ್ಯಂಡ್ ಹ್ಯುಮಿಲಿಯೇಟಿಂಗ್ ಮೀನ್ಸ್ ಅವಮಾನಕರ. ಡಿಫ್ಯಾಕ್ಟೋ ರೂಲರ್ ಅಂದರೆ ಒಂದು ನಿಜವಾದ ಇಲ್ಲ ಆಡಳಿತಗಾರನನ್ನು ನಾವು ಡಿಫ್ಯಾಕ್ಟೋ ರೂಲರ್ ಅಂತ ಕರೆಯುತ್ತೇವೆ. ಓಕೆ ಚಿಲ್ಡ್ರನ್, ವಿ ಸ್ಟಾಪ್ ಅವರ್ ಕ್ಲಾಸ್ ನೌ ಬಿಕಾಸ್ ದಿಸ್ ಚಾಪ್ಟರ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ಫ್ರಮ್ ದಿಸ್ ಚಾಪ್ಟರ್ ಯು ಅಂಡರ್ಸ್ಟುಡ್ Anglo-Maratha Wars, Doctrine of Subsidiary Alliance Policy, Anglo-Sikh Wars, then Doctrine of Lapse Policy. From this chapter, this all the important contents you understood, and we will continue our classes with the new chapter in a next video. Till then, take care.